ಉಚಿತ ಸಿಇಟಿ, ನೀಟ್ ಹಾಗೂ ಜೆಇಇ ತರಬೇತಿ. ವಿದ್ಯಾರ್ಥಿಗಳ ಉನ್ನತ ಶಿಕ್ಷಣಕ್ಕೆ ಎಸ್ಬಿ ಚಾರಿಟಬಲ್ ಟ್ರಸ್ಟ್ನ ಬೆಂಬಲ. ಚಿಕ್ಕನಾಯಕನಹಳ್ಳಿ ಪಟ್ಟಣದ ಸರ್ಕಾರಿ ಸ್ವಾತಂತ್ರ್ಯ ಪದವಿ ಪೂರ್ವ ಕಾಲೇಜಿನಲ್ಲಿ ಪ್ರಥಮ ಹಾಗೂ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗಾಗಿ ಎಸ್ಬಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಪ್ರತಿ ಭಾನುವಾರ ಉಚಿತ ಸಿಇಟಿ, ನೀಟ್ ಹಾಗೂ ಜೆಇಇ ತರಬೇತಿ ನೀಡಲಾಗುತ್ತಿದೆ. ತರಬೇತಿ ಕೇಂದ್ರಕ್ಕೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರು ಹಾಗೂ ಚಿಕ್ಕನಾಯಕನಹಳ್ಳಿ ಕ್ಷೇತ್ರದ ಶಾಸಕರಾದ ಶ್ರೀ ಸುರೇಶ್ ಬಾಬು ಸಿಬಿ ಅವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಹಾಗೂ ಸಮಿತಿಯ ಸದಸ್ಯರೊಂದಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಸಂವಾದ ನಡೆಸಿದರು. ಮಕ್ಕಳ ಉನ್ನತ ವಿದ್ಯಾಭ್ಯಾಸಕ್ಕೆ ಅನುಕೂಲವಾಗುವಂತೆ ತರಬೇತಿ ಕಾರ್ಯಕ್ರಮವನ್ನು ಇನ್ನಷ್ಟು ಪರಿಣಾಮಕಾರಿಯಾಗಿ ನಡೆಸುವ ಕುರಿತು ಅಗತ್ಯ ಸಲಹೆ ಸೂಚನೆಗಳನ್ನು ನೀಡಿದರು. ಕ್ಷೇತ್ರದ ಬಡವರು, ರೈತರು ಹಾಗೂ ಮಧ್ಯಮ ವರ್ಗದ ಕುಟುಂಬಗಳ ಮಕ್ಕಳಿಗೆ ಈ ಉಚಿತ ತರಬೇತಿ ಸಾಕಷ್ಟು ಅನುಕೂಲವಾಗುತ್ತಿದ್ದು, ಆರ್ಥಿಕ ಕಾರಣಗಳಿಂದ ಯಾವುದೇ ಪ್ರತಿಭಾವಂತ ವಿದ್ಯಾರ್ಥಿ ಉನ್ನತ ಶಿಕ್ಷಣದಿಂದ ವಂಚಿತರಾಗಬಾರದು ಎಂಬ ಆಶಯದಿಂದ ಕಾರ್ಯಕ್ರಮವನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದರು. ನಂತರ ತರಬೇತಿಗೆ ಹಾಜರಾಗಿದ್ದ ಎಲ್ಲಾ ವಿದ್ಯಾರ್ಥಿಗಳಿಗೆ ಉಚಿತವಾಗಿ ಪುಸ್ತಕಗಳು ಹಾಗೂ ಬ್ಯಾಗ್ಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರು, ಎಸ್ಬಿ ಚಾರಿಟಬಲ್ ಟ್ರಸ್ಟ್ನ ಪದಾಧಿಕಾರಿಗಳು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಮ್ಮ ಮಕ್ಕಳ ಕನಸು ದೊಡ್ಡದಾಗಿರಲಿ, ಅವರ ಸಾಧನೆಗೆ ನಮ್ಮ ಬೆಂಬಲ ಸದಾ ಇರಲಿ. ಇವತ್ತು ನಿಮಗೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಮಕ್ಕಳ ಫಸ್ಟ್ ಇಯರ್ಗೆ ಬಂದು ಇಲ್ಲಿ ಅವಳೊಬ್ಳಿಂದನೇ ಇವತ್ತು ಫಸ್ಟ್ ಇಯರ್ PUC ಮಕ್ಕಳಿಗೆ ವನಿತನಿಂದನೇ ಇವತ್ತು ಎಲ್ಲ ಮಕ್ಕಳಿಗೂ ಕೂಡ ಕಳೆದ ವರ್ಷದಿಂದ CET ನೀಟ್ ಕೊಡಲಿಕ್ಕೆ ಪ್ರಾರಂಭ ಮಾಡಿದ್ವಿ. ವನಿತಾ 608 ಅಂಕ ಪಡೆದ್ಲು ಕಳೆದ ವರ್ಷ. ಆಕೆ ಇಲ್ಲ ನನಗೆ ಇಲ್ಲೇ ನಮಗೆ ಇದು ಕೊಡ್ತೀವಿ ನೀಟ್ CET ಇದೆಲ್ಲ ಫಸ್ಟ್ ಇಯರ್ PUCಗೆ ಅಂದರೆ ನಾನು ಇಲ್ಲೇ ಗೌರ್ಮೆಂಟ್ ಕಾಲೇಜ್ಗೆ ಸೇರ್ಕೋತೀನಿ ಅಂತ ಮಗು ಹೇಳಿದ್ರಿಂದ ಇವತ್ತು ಎಲ್ರಿಗೂ ಕೂಡ ಆಕೆಯಿಂದ ಸುಮಾರು ಒಂದು 70ರಿಂದ 100 ಜನ ಮಕ್ಕಳಿಗೆ ಫಸ್ಟ್ ಇಯರ್ PUCವರೆಗೂ ಕೂಡ ಇವತ್ತು ನೀಟ್ನ ತರಬೇತಿಯನ್ನು ಕೊಡಲಿಕ್ಕೆ ಸಾಧ್ಯ ಆಗ್ತಾಯಿದೆ ಅಂತಕ್ಕಂಥದ್ದನ್ನ ಹೇಳ್ತಾ ಒಂದು ಮಗು ಕೇಳಿದಕ್ಕೆ ಅಷ್ಟು ಜನಕ್ಕೆ ಅವಕಾಶ ಆಯಿತು. ಅದರಿಂದ ಯಾರಿಗೇನು ಬಯಸ್ತಾರೆ ಅವರು ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಅಂತ ಅದನ್ನು ಒದಗಿಸ್ಕೊಡೋಕ್ಕೆ ಪ್ರಾಮಾಣಿಕವಾದಂಥ ಪ್ರಯತ್ನ ನಾವೆಲ್ಲರೂ ಕೂಡ ಸೇರಿ ನಾವು ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಮಕ್ಕಳ ಇಲ್ಲಿ ಯಾರು ಕೂಡ ಸಂಬಳ ತೊಗೊಂಡು ಕೂತವರಲ್ಲ, ನಾವು ಯಾರು ಇದಕ್ಕೆ ಈ ಒಂದು ಕಮಿಟಿಲಿ ಇರ್ತಕ್ಕಂಥವ್ರು ನಾವೆಲ್ಲ ಹೆಂಗೆ ಅಂದರೆ ಮುಕ್ತ ಮನಸ್ಸಿನಿಂದ ನಾವೆಲ್ಲರೂ ಕೂಡ ಸೇವೆ ಮಾಡ್ತಾ ಇರ್ತಕ್ಕಂಥದ್ದು. ನಮ್ಮ ತಾಲೂಕು ಮಕ್ಕಳಿಗೆ ಈ ಒಂದು ಅವಕಾಶಗಳು ವಂಚಿತರಾಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ಇದೆಲ್ಲದನ್ನೂ ಒದಗಿಸ್ಕೊಡೋಕ್ಕೆ ನಾವೆಲ್ಲರೂ ಕೂಡ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನ ಮಾಡ್ತಾಯಿದ್ವಿ. ಈಗ ಬೆಳಗಿಂದನೂ ಕೂಡ ನಾವು ಪ್ರೇರಣಾ ಶಿಬಿರಕ್ಕೆ ಹೋಗಿದ್ವಿ. 200 ಜನ ಹೊರಗಡೆ ಇನ್ನೂ ಮಕ್ಕಳು ಪೇರೆಂಟ್ಸು ಕೂತಿದ್ದಾರೆ. ಮೊದಲಲ್ಲಿ ಪೋಷಕರು ನಾವು ನೋಡ್ತಾನೆ ಇರಲಿಲ್ಲ, ಮಗು ಹೋದರೆ ಹೋಗಿ ಓದ್ಕೊಂಬರ್ಲಿ ಬಿಡು ಸ್ಕೂಲ್ಗೆ ಅನ್ನೋರು. ಈಗ ಓದಲೇಬೇಕು ನನ್ನ ಮಗು ಅಂತಕ್ಕಂಥ ಆಸಕ್ತಿ ಇವತ್ತು ಪೋಷಕರಿಗೂ ಕೂಡ ಇದೆ, ಆ ಮಕ್ಕಳಲ್ಲೂ ಕೂಡ ಒಂದು ಆ ಉತ್ಸಾಹ ಇದೆ. ಇದೆಲ್ಲದನ್ನೂ ಕೂಡ ನೋಡಿದಾಗ ಖಂಡಿತ ನೀವೆಲ್ಲರೂ ಕೂಡ ಒಂದು ಉತ್ತಮ ರೀತಿಯಲ್ಲಿ ಈ SLC PUCನಲ್ಲಿ ಒಳ್ಳೆಯ ಅಂಕವನ್ನು ಪಡೆದು ತೇರ್ಗಡೆಯಾಗಿ ನೀವೆಲ್ಲ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದೊಂದು ತಿರುವು. PUCನಲ್ಲಿ ನಾವು PUCವರೆಗೂ ಒಳ್ಳೆಯ ವಿದ್ಯಾಭ್ಯಾಸವನ್ನು ಕೊಡಿಸಿದ್ರೆ ಮುಂದೆ ನಿಮ್ಮ ಮಾರ್ಗವನ್ನು ಹುಡ್ಕೊಳ್ಳಿಕ್ಕೆ ನಿಮ್ಗೆ ಅವಕಾಶ ಇದೆ. ಅದನ್ನು ಕೂಡ ಹೋದ ವರ್ಷ ನಾವು ಅವಕಾಶ ಮಾಡಿಕೊಟ್ವಿ ಮಕ್ಕಳ. ಏನು ಸೀಟ್ ಮ್ಯಾಟ್ರಿಕ್ಸ್ ಅಂತಕ್ಕಂಥದ್ದು ನಮ್ಮಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳಿಗೆ ಅದು ಗೊತ್ತೇ ಇರಲಿಲ್ಲ. ಯಾವುದು ಒಂದೇ ಯಾವುದೋ BMS ಕಾಲೇಜ್ಗೆ ಹಾಕೋಣ ಇಂಜಿನಿಯರ್ಗೆ ಅನ್ನೋದು, ಅಲ್ಲಿ ಎಷ್ಟು ಗೌರ್ಮೆಂಟ್ ಸೀಟ್ ಇದೆ ಗೊತ್ತಿರಲಿಲ್ಲ. ಅಲ್ಲಿ ಎಲ್ಲರೂ ಕೂಡ ಅಲ್ಲಿಗೆ ಹಾಕಿದ್ರೆ ಎಲ್ಲರಿಗೂ ಕೂಡ ಅವಕಾಶ ಕೊಡೋಕ್ಕಾಗ್ತಾಯಿರಲಿಲ್ಲ. ಅದರಿಂದ ಸೀಟ್ ಮ್ಯಾಟ್ರಿಕ್ಸ್ ಅಂತದ್ದು ಮಾಡಿ ಒಂದು 7-8 ಸಿಸ್ಟಮ್ಗಳನ್ನ ಇಟ್ಕೊಂಡು ಒಬ್ಬರು ದಿವ್ಯಾ ಮೇಡಮ್ ಬಂದು ಅವರು ಎಲ್ಲ ರೀತಿಯಲ್ಲೂ ಕೂಡ ಹೇಳಿ ಇವತ್ತು ಮಕ್ಕಳಿಗೆ ಒಂದು 200 ಕಾಲೇಜ್ವರೆಗೂ ಕೂಡ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥದ್ದು. ಎಲ್ಲರೂ ಒಂದು ಕಡೆ ಗೌರ್ಮೆಂಟ್ ಸೀಟ್ನ ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲ ಪ್ರಯತ್ನಗಳು ಕೂಡ ಮುಂದುವರಿತಾ ಇದೆ. ಮುಂದಿನ ದಿನಗಳಲ್ಲಿ ನಿಮಗೆ ಇನ್ನೂ ಉತ್ತಮ ರೀತಿಯಲ್ಲಿ ನಿಮ್ಮ ಕಲಿಕೆಗೆ ಅನುಕೂಲ ಆಗೋ ರೀತಿಯಲ್ಲಿ ಎಲ್ಲೂ ವಂಚಿತರಾಗಬಾರ್ದು ನಮ್ಮ ಮಕ್ಕಳು, ನಮ್ಮ ತಾಲೂಕಿನ ಮಕ್ಕಳು ಎಲ್ಲರೂ ಕೂಡ ಅವರು ಶೈಕ್ಷಣಿಕ ಬದುಕನ್ನು ಉತ್ತಮ ರೀತಿ ಗುಣಾತ್ಮಕ ಶಿಕ್ಷಣವನ್ನು ನೀಡೋದಕ್ಕೆ ನಾವು ಪ್ರಯತ್ನ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮೆಲ್ಲರ ಆಲೋಚನೆ ಇದೆ ಮಕ್ಕಳ. ಆದ್ದರಿಂದ ದಯಮಾಡಿ ಇವತ್ತೇನು ನಿಮಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳನ್ನ ಒದಗಿಸ್ಲಿಕ್ಕೆ ಪ್ರಾಮಾಣಿಕವಾದಂಥ ಒಂದು ಪ್ರಯತ್ನವನ್ನು ನಾವೆಲ್ಲರೂ ಸೇರಿ ಮಾಡ್ತಾಯಿದ್ವಿ. ಇದನ್ನೆಲ್ಲ ಬಳಸ್ಕೊಂಡು ನೀವು ನಿಮ್ಮ ಎತ್ತಂಥ ತಂದೆ ತಾಯಿಗಳಿಗೆ ಕೀರ್ತಿಯನ್ನು ತರೋದ್ರ ಜೊತೆಯಲ್ಲಿ ನೀವು ಈ ತಾಲೂಕಿಗೆ ಒಂದು ಹೆಮ್ಮೆಯ ಮಕ್ಕಳಾಗಿ ನೀವೆಲ್ಲರೂ ಕೂಡ ಹೊರಹೊಮ್ಮಬೇಕು. ನಿಮ್ಮಿಂದ
3ರಿಂದ 4 ಜನಕ್ಕೆ ನಾಳೆ ಒಳ್ಳೆಯದ ಅನುಕೂಲ ಆಗಬೇಕು. ಆ ರೀತಿಯಲ್ಲಿ ಸೇವೆ ಮಾಡೋಂಥ ಅವಕಾಶ ನಿಮ್ಮೆಲ್ರಿಗೂ ಕೂಡ ದೊರಕಲಿ. ನೀವು ಯಾವುದೇ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳಿ, ಯಾವುದೇ ಒಂದು ಕೋರ್ಸನ್ನ ಆಯ್ಕೆ ಮಾಡ್ಕೊಳ್ಳಿ, ಅದರಲ್ಲಿ ನೀವೆಲ್ಲರೂ ಕೂಡ ಸಾಧನೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಅದರಲ್ಲಿ ಏನಾದರೂ ಕೂಡ ಅಚೀವ್ಮೆಂಟ್ ನೀವು ತೋರಿಸಿದ್ರೆ ಖಂಡಿತ ನೀವು ಮುಂದೆ ಒಳ್ಳೆಯ ಸಾರ್ಥಕವಾದ ಬದುಕನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ನಿಟ್ಟಿನಲ್ಲಿ ನಿಮ್ಮೆಲ್ಲರ ಒಂದು ಶೈಕ್ಷಣಿಕ ಬದುಕು ಇವತ್ತು ಪ್ರಾರಂಭ ಆಗಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ತಮ್ಮ ಜೊತೆ ಕೆಲವು ಮಾತನ್ನ ಏನಾಯಿತು, ಕಳೆದ 4 ವಾರದಿಂದ ಕೂಡ ಸತತವಾಗಿ ಬರೋಕ್ಕಾಗಲಿಲ್ಲ. ಏನು ಪ್ರಯತ್ನ ಮಾಡಿದ್ರು ಕೂಡ ಆಗಲಿಲ್ಲ. ನಾ ಯಾವತ್ತೂ ಕೂಡ ಮಿಸ್ ಮಾಡ್ತಿರಲಿಲ್ಲ ಇಷ್ಟೊಂದು ನಮ್ಮ ಮಕ್ಕಳನ್ನು. ಆದರೆ ಬೇರೆ ಬೇರೆ ನಾನಾ ಜಿನೇನು ಕಾರಣಗಳು, ಅದನ್ನು ಬಿಟ್ಟು ಬರಲಿಕ್ಕೆ ಆಗಲಿದ್ದಂಥ ಕಾರಣಗಳಿಂದ ಬರಲಿಕ್ಕೆ ಸಾಧ್ಯ ಆಗಿಲ್ಲ. ಬಟ್ ಬನ್ನಿ, ಕೃಷ್ಣಮೂರ್ತಿ ಸಾಹೇಬರು, ಉಳಿಯಾರ್ನ ಪ್ರಿನ್ಸಿಪಲ್ರಾದಂಥ ಕೃಷ್ಣಮೂರ್ತಿ ಸಾಹೇಬ್ರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಇವತ್ತು ಒಂದು ನೀವೆಲ್ಲ ನೋಡಿ, ರಜಾ ಕೃಷ್ಣಮೂರ್ತಿ ಸಾಹೇಬರು ಮನೇಲಿ ಆರಾಮಾಗಿ ಮನೇಲಿ ಕುಟುಂಬದ ಜೊತೆ ಇರ್ಬೋದಿತ್ತು. ಅವರು ನಮ್ಮ ಮಕ್ಕಳು ಏನು ಮಾಡ್ತಾಯಿದ್ದಾರೆ ಅಂತ ನೋಡೋಕ್ಕೆ ಬಂದಿದ್ದಾರೆ. ಎಷ್ಟು ಕಾಳಜಿ ಇದೆ ನೋಡಿ. ಯಾಕೆಂದರೆ ಉಳಿಯಾರ್ ಕಾಲೇಜು ನಮಗೆಲ್ಲ ಹೆಮ್ಮೆ ತರ್ತಕ್ಕಂಥದ್ದು. ಅಲ್ಲಿ ಎಲ್ಲ ರೀತಿಯಲ್ಲೂ ಒಳ್ಳೆಯ ಫಲಿತಾಂಶ ಬರ್ತಕ್ಕಂಥದ್ದೆಲ್ಲ ನೋಡಿದಾಗ ಖಂಡಿತ ಇವತ್ತು ಸರ್ಕಾರಿ ಶಾಲೆಗಳು ಅಂತಕ್ಕಂಥದ್ದು ಅಸಡ್ಡೆ ಬೇಡ. ಇವತ್ತು ನಮ್ಮ ವನಿತನೇ ಕಾರಣ. 608 ಅಂಕ ಪಡೆದ್ರು ಕೂಡ ನಾನು ಸರ್ಕಾರಿ ಕಾಲೇಜಲ್ಲೇ ಓದ್ತೀನಿ ಅಂತಕ್ಕಂಥ ಒಂದು ಓದೋರಿಗೆ ಎಲ್ಲಾದ್ರೇನು ಮರದಡಿ ಕೂತ್ಕೊಂಡ್ರೂ ಓದ್ಬೋದು. ನಿಮ್ಮ ಇದಿರಬೇಕಷ್ಟೇ, ನಿಮ್ಮ ಏಕಾಗ್ರತೆ, ನಿಮ್ಮ ಒಂದು ಜವಾಬ್ದಾರಿ, ನಿಮ್ಗೆ ಅರಿವಿರಬೇಕು. ಅದು ಬಿಟ್ಬಿಟ್ಟು ಬರೀ ಕಾಲ ಕಳೀತಕ್ಕಂಥದ್ದಕ್ಕೆ ನಾವು ಆಲೋಚನೆ ಮಾಡಿದ್ರೆ ಅದು ಮುಂದಿನ ದಿನಗಳಲ್ಲಿ ಪೂರಾ ನಿಮ್ಮ ಕಾಲ ಎಲ್ಲ ವ್ಯರ್ಥ ಆಗುತ್ತೆ. ನೀವೇ ಜೀವನ ಮಾಡೋ ಸಂದರ್ಭದಲ್ಲಿ ಅವಾಗ ಓದಿದರೆ ನಾನು ಹೆಂಗಿರ್ತಿದ್ದೆ ಅಂತಕ್ಕಂಥ ಆಲೋಚನೆ ಬಂದರೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಆದ್ದರಿಂದ ನೀವೆಲ್ಲರೂ ಕೂಡ ಇವಾಗ ಏನು ನೀವು ಇವಾಗ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತನ್ನು ಕೊಡ್ತೀರೋ ಅದು ಮುಂದೆ ನಿಮಗೆ ನಿಮ್ಮ ಭವಿಷ್ಯವನ್ನು ರೂಪಿಸಲಿಕ್ಕೆ ಕಾರಣ ಆಗುತ್ತೆ. ವಿದ್ಯೆ ಯಾರ ಸೊತ್ತು ಅಲ್ಲ, ಎಲ್ಲರೂ ಕೂಡ ನೀವು ಸಾಧಕರ ಸೊತ್ತು. ಅದನ್ನು ನೀವೆಲ್ಲರೂ ಕೂಡ ಉತ್ತಮ ರೀತಿಯಲ್ಲಿ ಅಭ್ಯಾಸವನ್ನು ಮಾಡಿ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಳಿ ಮಕ್ಕಳ. ನಾವು ಯಾವತ್ತೂ ಕೂಡ ನಿಮ್ಮ ಜೊತೆ ಇರ್ತೇವೆ. ನಾವೆಲ್ಲರೂ, ನಮ್ಮ ಸಮಿತಿ ಏನಿದೆ ಇದು ನಿಷ್ಕಲ್ಮಶವಾದಂಥ ಒಂದು ಸಮಿತಿ. ಏನೇ ಬೇಕಾದರೂ ಮಕ್ಕಳಿಗೆ ಯಾವ ವೇಳೆಗೆ ಏನು ಬೇಕು ಅಂತಕ್ಕಂಥದ್ದು ಎಲ್ಲರೂ ಆಲೋಚನೆ ಮಾಡಿ ಆ ಕ್ಷಣಕ್ಕೆ ನಮ್ಮ ಮಕ್ಕಳಿಗೆ ಒದಗಿಸ್ಕೊಡೋವಂಥದ್ದಕ್ಕೆ ಇವತ್ತು ಆಹಾರದ್ದಿರ್ಬೋದು ಎಲ್ಲದನ್ನು ಕೂಡ ನಿಮಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ಖಂಡಿತ ಇದನ್ನು ಬಳಕೆ ಮಾಡ್ಕೊಂಡು ತಾವೆಲ್ಲ ಒಳ್ಳೆ ರೀತಿಯಲ್ಲಿ ಇವತ್ತು ನಿಮ್ಮ ಪಿ ಯು ಸಿನಲ್ಲಿ ನೀವು ಈ ಮೊದಲೆಲ್ಲ ಇತ್ತು SLC ಆದವ್ರಿಗೆ ಏನೂ ಉಪಯೋಗ ಇಲ್ಲ. ಈಗ ಯಾವ ಕೆಲಸನೂ ಕೊಡಲ್ಲ, ಒಂದು P1 ಕೆಲಸನೂ ಕೊಡಲ್ಲ. ಈಗ ಆ ರೀತಿ ಕಾಲ ಬಂದುಬಿಟ್ಟಿದೆ. SLC ಮಾಡಿದವ್ರಿಗೆ ಅಂಗನವಾಡಿ ಕೆಲಸಕ್ಕೂ ಕೂಡ ಮೆರಿಟ್ ಇದ್ರೇ ತಗೊಳ್ಳೋದು. ಆ ಥರ ಪರಿಸ್ಥಿತಿ. 4-5 ಸಾವಿರ ಸಂಬಳಕ್ಕೂ ಕೂಡ ಮೆರಿಟ್ಟು ಆಲೋಚನೆ ಮಾಡ್ತಾರೆ. ಅಂದರೆ ನೀವು ಲೆಕ್ಕ ಹಾಕಬೇಕು, ನಾನು ಓದೋದು ಏನಕ್ಕೆ, ನಾನು ಬರೀ ಸುಮ್ಮನೆ ಜಸ್ಟ್ ಪಾಸ್ ಆದರೆ ಸಾಲದು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ಇರಬೇಕು. ನೀವು ಅದರಲ್ಲಿ ಏನಾದರೂ ಕೂಡ ಒಳ್ಳೆಯ ಅಂಕವನ್ನು ಪಡೆದು ಉತ್ತೀರ್ಣರಾದರೆ ಅಷ್ಟೇ ಸಾಧ್ಯ ನೀವು ಒಳ್ಳೊಳ್ಳೆ ಹುದ್ದೆಗಳನ್ನ ಅಲಂಕರಿಸಲಿಕ್ಕೆ. ಎಲ್ಲರಿಗೂ ಕೂಡ ಸರ್ಕಾರಿ ಕೆಲಸ ಸಿಗುತ್ತೆ ಅಂತಕ್ಕಂಥದ್ದು ಸುಳ್ಳು. ಆದರೆ ಬೇರೆ ಬೇರೆ ಕಂಪ್ನಿಗಳಿದ್ದಾವೆ, ಬೇರೆ ಬೇರೆ ಟೆಕ್ನಿಕಲ್ ಕೋರ್ಸ್ಗಳಿದೆ, ಅದ್ರ ಜೊತೆ ಸ್ಕಿಲ್ ಡೆವಲಪ್ಮೆಂಟ್ ಇದೆ. ಇವೆಲ್ಲ ನೀವು ಮಾಡಿದ್ರೆ ಖಂಡಿತ ನೀವು ಒಳ್ಳೆ ರೀತಿಯಲ್ಲಿ ನೀವು ನಿಮ್ಮ ಬದುಕನ್ನು ಕಟ್ಕೋಬೋದು. ಈಗ ಯಾವುದೋ ಒಂದು ಕಂಪ್ನಿಗೆ ಹೋಗಿ ಸೇರ್ಕೋತೀರ, ಮುಂದೆ ಸೇರ್ಕೊಂಡ ತಕ್ಷಣ ಬರೀ ಅಷ್ಟಕ್ಕೆ ಸೀಮಿತ ಆಗಿಬಿಡ್ರಿ. ಅಲ್ಲಿ ನೀವು ಬೇರೆ ಬೇರೆ ಆಲೋಚನೆಗಳು ಬರಬೇಕು. ಅಲ್ಲಿ ಯಾವ ರೀತಿ ಇನ್ನೂ ನಾನಲ್ಲಿ ಅಚೀವ್ಮೆಂಟ್ ಮಾಡಬೇಕು, ಅದ್ರ ಮುಖಾಂತರ ಬೇರೆ ಕಂಪ್ನಿಯವ್ರು ಕೈ ಬೀಸಿ ಕರಿಬೇಕು. ಒಳ್ಳೆಯ ಡಾಕ್ಟ್ರುಗಳನ್ನ ಹೆಂಗೆ ಹಾಸ್ಪಿಟ್ಲ್ಗಳವರು ಕರ್ಕೊಂಡು ಹೋಗ್ತಾರೆ ಗೊತ್ತು ನಿಮಗೆ. ಸರ್ಜನ್ಗಳು ಒಳ್ಳೆ ಆಪ್ರೇಷನ್ ಮಾಡ್ತಾರೆ, ಒಳ್ಳೆ ಸಕ್ಸಸ್ಸಿವ್ ಸರ್ಜನ್ ಅಂತಂದರೆ ಅವ್ರಿಗೆ ಎಷ್ಟು ಲಕ್ಷ ಕೊಟ್ಟಾದರೂ ಕೂಡ ಅವರು ಹಾಸ್ಪಿಟ್ಲಿಗೆ ಕರ್ಕೋತಾರೆ. ಆ ಥರ ಎಲ್ಲ ವ್ಯವಸ್ಥೆ ಇರುತ್ತೆ. ಆ ಥರ ನಿಮ್ಮನ್ನು ಕೂಡ ಗುರುತಿಸೋಂಥ ರೀತಿಯಲ್ಲಿ ನಿಮ್ಮ ಒಂದು ವೃತ್ತಿಲಿ ನೀವು ಅದನ್ನು ಗೌರವಿಸಿ ಅದನ್ನು ಯಶಸ್ಸನ್ನು ಕಾಣೋ ರೀತಿಯಲ್ಲಿ ಆಗಬೇಕು. ಈ ನಿಟ್ಟಿನಲ್ಲಿ ಒಂದು CMC ಅಂತ ಒಂದು ವೆಲ್ಲೂರಲ್ಲಿ ಹಾಸ್ಪಿಟ್ಲಿದೆ ಮಕ್ಕಳ. ಅಲ್ಲೇನಾದರೂ ಕೂಡ ನರ್ಸಿಂಗ್ ಟ್ರೈನಿಂಗ್ ಮಾಡಿದ್ರೆ ನೀವು ಫಾರಿನವರು ಇಮಿಡಿಯೇಟ್ ಕರ್ಕೊಂಡು ಹೋಗ್ತಾರೆ. ಮುಲಾಜಿಲ್ದಂಗೆ ಕರ್ಕೊಂಡೋಗಿ ಫಾರಿನ್ ಕಂಟ್ರೀಸ್ ಅವರು ಅವ್ರ ಹಾಸ್ಪಿಟ್ಲ್ಗಳಿಗೆ ಹಾಕೋತಾರೆ. CMC ಅಂತ ವೆಲ್ಲೂರಲ್ಲಿದೆ ತಮಿಳ್ನಾಡಲ್ಲಿ. ಈ ಥರ ಒಂದೊಂದು ಕಡೆ ಅದಕ್ಕೆ ಆದಂಥ ಒಂದು ವ್ಯಕ್ತಿತ್ವ ಇದಿದ್ದಾವೆ, ಘನತೆ ಗೌರವ ಇರತಕ್ಕಂಥ ಸಂಸ್ಥೆಗಳಿದೆ. ಆ ಥರ ನೀವು ಅಷ್ಟೇ ನಿಮ್ಮ ವ್ಯಕ್ತಿತ್ವವನ್ನು ನಿಮ್ಮ ಗೌರವವನ್ನು ನೀವೇ ಉಳಿಸ್ಕೋಬೇಕು. ಯಾರು ಉಳ್ಸೋಕ್ಕೆ ಬರಲ್ಲ.
ನಿಮಗೆಲ್ಲ ನಾವು ಬೆನ್ನೆಲುಬಾಗಿಂದೆ ನಿಮಗೆ ಪುಷ್ ಮಾಡ್ಬೋದು, ನಾವು ನಿಮ್ಮನ್ನು ಮುಂದೆ ದೂಕಕ್ಕೆ ಪ್ರಯತ್ನ ಮಾಡ್ಬೋದು. ಆದರೆ ನೀವೇ ಬರೀಬೇಕು ಪರೀಕ್ಷೆಗಳನ್ನ, ನೀವೇ ಎದುರಿಸ್ಬೇಕು ಎಲ್ಲದನ್ನು. ಅದನ್ನು ಗಮನದಲ್ಲಿಟ್ಕೊಳ್ಳಿ. ಇಲ್ಲಿ ಸುಮ್ಮನೆ ನಾವು ಬಂದ್ವಿ ಕಾಟಾಚಾರಕ್ಕೆ ಮಾಡಿದ್ವಿ ಅಂತಕ್ಕಂಥದ್ದು ಆಗಬಾರ್ದು. ಬಂದಾಗ ಏನಾದರೂ ಕೂಡ ಸಾಧನೆ ಮಾಡೇ ಹೋಗಬೇಕು. ಆ ರೀತಿಯಲ್ಲಿ ನಿಮ್ಮ ಮನಸ್ಥಿತಿಗಳು ಮೂಡಿ ಬರಲಿ ಮಕ್ಕಳ. ಈ ನಿಟ್ಟಿನಲ್ಲಿ ನಿಮ್ಮ ಈ ಒಂದು CET ನೀಟ್ನ ಥರ ಏನು ಟ್ರೈನಿಂಗು ನಡೀಲಿ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಆಶಿಸ್ತಾ, ಇವತ್ತು ಬೇಕಾದಂಥ ಪುಸ್ತಕಗಳು ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಕೂಡ ಒದಗಿಸ್ಕೊಡ್ಲಿಕ್ಕೆ ನಾವು ಇವತ್ತು ಮುಂದಾಗ್ತೇವೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಲ್ಲಿ ತಮ್ಮ ಜೊತೆ ಕೆಲವು ಮಾತನ್ನ ಹಂಚ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೂ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ನಮ್ಮ ಸಂಸ್ಥೆಯ ಸದಸ್ಯರುಗಳಿಗೂ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.